ನನಗೆ ಆ ಚಾಕ್ಲೇಟ್ ಬೇಡ, ಈ ಚಾಕ್ಲೇಟ್ ಬೇಕು. ಅಂದ್ರೆ ಒಂದ್ ಮುತ್ತು ಕೊಡ. ಮುತ್ತ ಬೇಡ ಬೇಡ, ಯಾರು ಬಂದ್ಗಿನ್ಬಿಟ್ರೆ ಪಿಂಕಿ ಬೇಬಿ ಬೇಡ, ಎಲ್ರು ಅಲ್ಲೇ ನಿಂತವ್ರು ನೋಡು. ಅವ್ರು ನೋಡಿದ್ರೆ ಹೇಳೋಣ ಬಿಡು, ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ. ನಿಮ್ಮಪ್ಪ ಒಪ್ಕೊಂಡ್ರೆ ಸೇರೋದ್ ಒಳಗ್ ಬರ್ತೀನಿ, ಇಲ್ಲ ಅಂದ್ರೆ ನೀನ್ ಮನೆ ಬಿಡ್ಬಾ. ಹೇಗಿದ್ರು ನಮ್ಮಪ್ಪ ದುಡ್ಡು ಕೊಡ್ತೀನಿ ಅಂತ ಅಂದಿದಾರಲ್ಲ, ನಮ್ ಪಾಡಿಗೆ ಬದ್ಕೋಣ. ಸರಿ ಆಯ್ತು, ಆದ್ರೆ ನೀನ್ ಕಣ್ಣು ಮುಚ್ಕೋ. ನೀನು ನಾನು ನೋಡ್ತಾ ಇದ್ರೆ ನನಗೆ ನಾಚಿಕೆ ಆಯ್ತದೆ. ಹುಡುಗಿ ನಾನು, ನೀನು ನನ್ಗೆ ಕನ್ಫ್ಯೂಸ್ ಮಾಡ್ತೀಯಲ್ಲೋ. ಸರಿ ಆಯ್ತು, ಕಣ್ಣು ಮುಚ್ಕೊಳಮ್ಮೆ. ನಾನು ಹೇಳಿದ್ನಲ್ಲ ನಿನ್ನ ಮಗಳು ಮದುವೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ. ನೋಡು, ಅಪ್ಲಿಕೇಶನ್ ತಂದಿದ್ದೀನಿ. ಮೇಡಮ್ ಅವರೇ, ಯಾವ ಕಾಲದಲ್ಲಿ ಪುಣ್ಯ ಮಾಡಿದ್ನೋ ಏನೋ, ಆ ಪುಣ್ಯ ನಿಮ್ಮ ಮೂಲಕ ಸಹಾಯ ಮಾಡ್ತಾ ಇತ್ತು. ಇದರಲ್ಲಿ ಯಾವ ಸಹಾಯನೂ ಇಲ್ಲ, ನಿನ್ನ ಒಳ್ಳೆತನನೇ ಕಾಪಾಡ್ತಾ ಇರೋದು. ಮದ್ವೆಗೆ ಹೋಗ್ಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ಅಕ್ಸೆಪ್ಟ್ ಆದ್ರೆ 1 ವಾರ ಆದ್ರೂ ನಿನ್ನ ಮಗಳು ಮದ್ವೆಗೆ ಹೋಗ್ಬೋದು. 1 ವಾರನ? ಒಂದೇ ಒಂದು ಕ್ಷಣ ಸಿಕ್ಕರೆ ಸಾಕು, ನನ್ನ ಮಗಳ ಜೀವನ ಸರಿ ಮಾಡ್ಬೋದು ಅನ್ಕೊಂಡಿದ್ದೆ. ಅಂಥದ್ರಲ್ಲಿ 1 ವಾರ ಅಂತ ಹೇಳ್ತಿದ್ರಲ್ಲ ಮೇಡಮ್ ಅವರೇ, ಆ ದೇವ್ರು ನಂಬಿದ್ರೆ ಕೈ ಬಿಡಕ್ಕಿಲ್ಲ ಅನ್ನೋ ಮಾತು ದಿಟ್ಟ ಆಗೋಯ್ತು. ಮಾದಪ್ಪ, ಸರಿ, ಇಲ್ಗೊಂದು ಸೈನ್ ಹಾಕು. ಎಪ್ಪೆಟ್ಟಾಗಕ್ಕಿಲ್ವಾ ಮೇಡಮ್ ಅವರೇ? ಹಾ, ಸರಿ, ಬರ್ತೀನಿ. ಮಾದಪ್ಪ, ಬೇಡಮ್ಮ ಬೇಡ, ನೀವ್ ಹೇಳ್ದಂಗೆ ಆಗ್ಲಿ. ರಶ್ಮಿ ಮೇಡಮ್ ಬನ್ನಿ, ವಾರ್ಮ್ ಅಪ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನಾನು ಪಿಂಕಿ ಮೇಡಮ್ಗೆ ಬೇರೆ ಎಕ್ಸರ್ಸೈಸ್ ಮಾಡಿಸ್ತಾ ಇರ್ತೀನಿ. ಏಯ್, ಹೆಣ್ಮಕ್ಳು ಜಿಮ್ ಮಾಡೋವಾಗ ನಿಂದೇನೋ ಕೆಲ್ಸ? ಬಾಯಿ ಮುಚ್ಕೊಂಡು ಹೋಗು, ಬಂದ್ಬಿಟ್ಟ ಇಲ್ಲಿ. ನನ್ ಕೋಚು ಕಣೆ. ಏಯ್, ನಾನೆಲ್ಲ ಮೊಬೈಲಲ್ಲಿ ನೋಡ್ಕೊಂಡ್ ಬಂದಿದ್ದೀನೋ, ನೀನ್ ಇಲ್ಲೇನ್ ಇರೋದ್ ಬೇಕಾಗಿಲ್ಲ, ಆಚೆ ತೊಲ್ಗು. ಆದ್ರೆ ಪಿಂಕಿ ಮೇಡಮ್ ಜೊತೆ ನಾನು ಇರ್ಲೇಬೇಕು ಅಲ್ವಾ? ಕಳ್ಸು ಪಿಂಕಿ ಇವನ್ನ ಮೊದ್ಲು ಆಚೆ. ಇನ್ನು ಇಲ್ಲೇ ಇದ್ರೆ ಇನ್ವಿಟೇಷನ್ ಮಾಡ್ತಾನಷ್ಟೇ. ಅದು ಇನ್ವಿಟೇಷನ್ ಅಲ್ಲ, ಇರಿಟೇಷನ್. ನೋಡ್ದ್ಯಾ ಪಿಂಕಿಗೂ ನಿನ್ ಕಂಡ್ರೆ ಇರಿಟೇಷನ್ ಅಂತೆ. ಹೋಗೋ. ಅದು ಪಿಂಕಿ ಮೇಡಮ್ ಹೋಗ್ತ್ಯಾ ಇಲ್ವಾ? ಅದು ಡಂಬಲ್ಸ್ ಅಲ್ಲಿ ಏನು ಅಂದ್ರೆ, ಅಯ್ಯೋ ನಿನ್ನ, ಹೋಗಲೇ ಹೋಗ. ಅಪ್ಪ, ನಂಗೆ ಇವಾಗ ಸಮಾಧಾನ ಆಯ್ತು. ಅದು ಈ ಲೇಡೀಸ್ ಇರ್ಬೇಕಾರೆ ಈ ಜೆಂಟ್ಸ್ ಇದ್ರೆ ನನ್ಗಾಗೋದಿಲ್ಲ. ಬಾ ಪಿಂಕಿ, ವ್ಯಾಯಾಮ ಮಾಡೋಣ. ನಾನೇನು ಜಾಸ್ತಿ ಸಣ್ಣ ಆಗ್ಬೇಕಾಗಿಲ್ಲ, ನಿನ್ನಷ್ಟು ಸಣ್ಣ ಆದ್ರೆ ಸಾಕು. ಮಗಳವ್ವ, ಸಾಲ ಮಾಡ್ತಿರ ಇಸ್ಯ ಗೊತ್ತಿತ್ತಾಗ್ಬಿಡ್ತಾ? ಪಾರು, ಯಾವಾಗ ಬಂದಿ ಪಾರು? ನೀವು ಕದ್ದು ಮುಚ್ಚಿ ಫೋನಲ್ಲಿ ಮಾತಾಡುವಾಗ್ಲೇ ಬಂದೆ ಸರ್. ಸಾರ ಏನ್ ಪಾರು ನನ್ ಸಾರ್ ಅಂತೀಯ? ಬಾಸ್ ನೀನು ಪಾರು? ಇಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ಮಾವ ನೀನು. ಏನ್ ಆಡ್ತಿದ್ಯಾ ಫೋನಲ್ಲಿ? ಅದಕ್ಕೆ ಹಂಗೆ ಕೇಳಿ, ನಮಗೂ ಇದೇ ಡೌಟು. ಡಾಕ್ಟರ್ ಕೇಳ್ತಿದ್ದ, ಕೇಳಿ. ಸುಮ್ಕಿರ್ಲಾ? ಅದ್ಗೆ ಮೊದ್ಲೆಲ್ಲ ಫೋನ್ ಬಂದಾಗ ಉಳಿಕೆ ಕುತ್ಕೊಂಡ್ ಮಾತಾಡ್ತಿದ್ದ, ಈಗ ಹೊರ್ಗ್ ಬಂದ್ ಮಾತಾಡ್ತವ್ನೆ. ಏ ಗೊರ್ಕಿ, ನೀನುವೆ? ನಾವೆಲ್ರು ಹಂಗೆಯ, ಅತ್ಗೆ ಕಡೆಕೆಯ. ಏಯ್, ಆತ್ಗೆ ಜೊತೆಗಳೇ ಅಂತ ಎಗರಾಡ್ಬೇಡ. ಆತ್ಗೆ ಹೋದ್ಮ್ಯಾಕೆ
ಅಣ್ಣ ಇರ್ತಾನ ಅಂಗಡಿಲಿ ಅನ್ನೋದ್ನ ಮಾರಿಬೇಡ. ನೋಡ್ದ ಅದಕ್ಕೆ ನಿನ್ ಮುಂದೆನೆ ಹೆಂಗ್ ಅವಾಜ್ ಆಗ್ತಾವನೆ ಅಣ್ಣ. ಹಲೋ, ಅವರು ನಮ್ ಬಾಯ್ಸ್. ಏನ್ ಪಾರು, ಮನೇಲಿರೋ ನನ್ ತಂಗಿರ್ನ ನನ್ ಗಲ್ಸು ಅಂತ್ಯ, ಅಂಗ್ಲಿಲಿರೋ ನನ್ ಹುಡುಗರ್ನ ನನ್ ಬಾಯ್ಸು ಅಂತ್ಯ. ನಂಗೆ ಅಂತ ಯಾರಾದ್ರೂ ಉಳಿಸು ಪಾರು. ಏನಣ್ಣ ನಿನಗೆ ಅಂತ ಅತ್ಗೆ ಇಲ್ವಾ? ಅದು ಹಿಂಗೆ ಹೇಳ್ತಿದೀಯಾ? ಯವ್ವ 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 ಯವ್ವ, ನಮ್ಮ ಅತ್ಗೆಗೆ ಅನ್ಯಾಯ ಆಗ್ತಾ ಇದೆ ಕಣ್ರೋ. ಲೋ, ಅಂಗಡಿಗೆ ಬರೋ ಗಿರಾಕಿಗಳಿಗೆ ಸರಿಯಾಗಿ ರೇಷನ್ ಹಾಕೊಡ್ತಿರೋ ಇಲ್ವೋ? ಅದ್ಗೆ ಮಾತ್ರ ನನ್ನ ಸರಿಯಾಗಿ ಹಾಕೊಡ್ತಿರಲ್ವಾ? ಹಲೋ ಮಾವ, ಮಾತ್ ಮರೆಸ್ಬೇಡ ನೀನು. ಏನ್ ನಡೀತಿದೆ ಫೋನಲ್ಲಿ? ನಾನು ನೋಡ್ತಾನೆ ಇದ್ದೀನಿ, ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಿದೆ. ಮೊನ್ನೆ ಊಟಕ್ಕೆ ಕೂತಾಗ ಫೋನ್ ಬಂತು ಅಂತ ಎದ್ದೋಗಕ್ ಹೋದೆ. ರೂಮಲ್ಲಿ ನೋಡಿದ್ರೆ ಕದ್ದು ಮುಚ್ಚಿ ಫೋನಲ್ಲಿ ಮಾತಾಡ್ತಿದ್ದೆ. ನಾನು ಬಂದ ತಕ್ಷಣ ಫೋನ್ ಕಟ್ ಮಾಡಿದೆ. ಈಗ ಇಲ್ಲಿ ಈ ಕತೆ ಏನದು? ಅದು ಏನಿಲ್ಲ ಪಾರು, ನಮ್ಮ ಅಂಗಡಿ ವ್ಯವಹಾರ ಆಟೆಯ. ಮಾವ, ನಿಜ ಹೇಳು, ಹಣದ ಸಮಸ್ಯೆ ಏನಾದ್ರೂ ಬಂದಿದ್ಯಾ? ಅಥವಾ ವರದಕ್ಷಿಣೆ, ವರೋಪಚಾರ ಅಂತ ಏನಾದ್ರೂ ಪ್ರಾಬ್ಲಮ್ ಬಂದಿದ್ಯಾ? ಪಾರು ಗೊತ್ತಾದ್ರೆ ಅಷ್ಟೇ ಕತೆ. ಹಂಗೇನಿಲ್ಲಪ್ಪ, ಹಂಗೇನಿದ್ರೆ ನಿಂತವ ಹೇಳ್ದೆ ಇರ್ತೀನ ನಾನು. ಯಾವ ಸಮಸ್ಯೆನೂ ಇಲ್ಲ. ಹಣ ಬೇಜಾನೈತೆ. ಅದೇ ಮದ್ವೆ ಹೆಂಗಿದ್ರು ಮಾಡ್ತೀವಿ, ಅದನ್ನೇ ಹೊಸಿ ಗ್ರ್ಯಾಂಡ್ ಆಗಿ ಮಾಡುಮ ಅನ್ಕೊಂಡು ಯೋಚನೆ ಮಾಡ್ತಿದ್ದೆ ಆಟೆ. ಮಾವ, ಆಡಂಬ್ರ ಬೇಡ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋಣ.